ಆರ್ಎಸ್ಎಸ್ ಸಾರ್ವಜನಿಕ ಚಟುವಟಿಕೆಗೆ ಸರ್ಕಾರ ಅಂಕುಶ ಹಾಕಿದ ಬೆನ್ನಲ್ಲೇ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರು ಸಾಕಷ್ಟು ರೋಷಾವೇಶವನ್ನ ತೋರಿಸ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿಯ ರೋಷಾವೇಶಕ್ಕೆ ಇದೀಗ ಆರ್ಎಸ್ಎಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಲೀಡರ್ಸೇ ಒಂದು ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ನಿಮ್ಮ ಕೆಲಸ ಏನು? ಪಕ್ಷದ ಕೆಲಸ ಅದನ್ನ ಮಾಡಿ, ಸಂಘದ ವಿಚಾರ ನಿಮ್ಗೆ ಬೇಡ, ಸಂಘದ ವಕ್ತಾರರ ರೀತಿಯಲ್ಲಿ ನೀವು ವರ್ತಿಸೋದು ಬೇಡ, ಆ ರೀತಿಯಾಗಿ ವರ್ತನೆ ಮಾಡಬಾರ್ದು ಅಂತ ಹೇಳಿ ಸಂಘ ಇದೀಗ ಬಿಜೆಪಿಯ ನಾಯಕರುಗಳಿಗೆ ಆದೇಶವನ್ನ ಮಾಡಿದೆ, ತಾಕೀತನ್ನ ಮಾಡಿದೆ. ಶೀಘ್ರವೇ ಬೆಂಗಳೂರಿಗೆ ಮೋಹನ್ ಭಾಗವತ್ ಅವರು ಆಗಮಿಸಲಿದ್ದಾರೆ. ನವೆಂಬರ್ ಮೊದಲ ವಾರದಲ್ಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮೋಹನ್ ಭಾಗವತ್ ಅವರು. ಸೊ ಅವರ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಆಗ ಯಾವ ರೀತಿಯಾದಂತಹ ಒಂದು ಸಭೆ ನಡೆಯುತ್ತೆ, ಅಲ್ಲಿ ಏನು ಚರ್ಚೆಗಳಾಗುತ್ತೆ, ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಸೊ ಸಂಘದ ವಕ್ತಾರರ ಹಾಗೆ ನೀವು ವರ್ತನೆ ಮಾಡಬಾರ್ದು ಅಂತ ಹೇಳಿ ಸಂಘನೇ ಈಗ ಬಿಜೆಪಿ ನಾಯಕರಿಗೆ ತಾಕೀತು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ರೆ, ಈಗಾಗಲೇ ಬಿಜೆಪಿ ರೋಷಾವೇಶದಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಇತ್ತು, ಸಂಘ ಸಂಘಟನೆಗಳನ್ನ ಅಥವಾ ಸಂಸ್ಥೆಗಳನ್ನ, ಅದಕ್ಕೆ ಒಂದು ಕಡೆ ಸಾರ್ವಜನಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಕುಶ ಹಾಕಿದಂತಹ ಸಂದರ್ಭದಲ್ಲಿ ಇದೀಗ ಆರ್ಎಸ್ಎಸ್ ನಾಯಕರೇ ಅಥವಾ ಸಂಘವೇ ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದೆ? ಬಿಜೆಪಿ ನಾಯಕರ ಈಗಿನ ರಿಯಾಕ್ಷನ್ ಏನಿದಕ್ಕೆ? ನವಿತಾ ಜೈನ್, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಆರ್ಎಸ್ಎಸ್ ನ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಮೈದಾನಗಳಲ್ಲಿ ಪಥಸಂಚಲನ ಇರ್ಬೋದು, ಬೈಠಕ್ ಇರ್ಬೋದು, ಸಮಾವೇಶಗಳನ್ನ ಮಾಡಲಿಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಸರ್ಕಾರ ಸರ್ಕ್ಯುಲರ್ ಹೊರಡಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಸರ್ಕಾರದ ಈ ನಿರ್ಧಾರ ಬಹಳಷ್ಟು ಚರ್ಚೆ ಆಗ್ತಿದೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ ಮತ್ತು ಹಿಂದೂ ಸಂಘಟನೆಗಳ ವಿಚಾರಗಳು ಚರ್ಚೆ ಆಗ್ತಿದೆ. ಸರ್ಕಾರದ ಈ ನಿರ್ಧಾರ ಸಂಬಂಧಪಟ್ಟಾಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಆರ್ಎಸ್ಎಸ್ ಬೆನ್ನಿಗೆ ನಿಂತು ರೋಷಾವೇಶದ ಮಾತುಗಳನ್ನು ಆಡ್ತಿರ್ತಕ್ಕಂಥದ್ದು, ಆರ್ಎಸ್ಎಸ್ ವಕ್ತಾರರಂತೆ ಮಾತನಾಡ್ತಿರ್ತಕ್ಕಂಥದ್ದು ಮತ್ತು ಈ ಎಲ್ಲ ನಿಲುವುಗಳನ್ನ ಸೂಕ್ಷ್ಮವಾಗಿ ಸಂಘದ ರಾಜ್ಯದ ಪ್ರಮುಖರು ಗಮನಿಸ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಸಂಘದ ಪ್ರಮುಖರು ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಒಂದು ಪ್ರಮುಖವಾದ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಸಂಘದ ವಿಚಾರ ಸಂಬಂಧಪಟ್ಟಾಗೆ, ಸರ್ಕಾರ ಸಂಘಕ್ಕೆ ಅಂಕುಶ ಹಾಕಿರೋ ವಿಚಾರ ಸಂಬಂಧಪಟ್ಟಾಗೆ ಯಾವುದೇ ಸುದ್ದಿ ವಾಹಿನಿಗಳಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ವಕ್ತಾರರಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ಪಾಲ್ಗೊಳ್ಳೋದು ಬೇಡ, ರೋಷಾವೇಶದ ಮಾತುಗಳನ್ನು ಆಡೋದು ಬೇಡ. ಸಂಘ ತನಗೆ ಮುಂದಿನ ದಿನಗಳಲ್ಲಿ ಏನ್ ತೆಗೆದುಕೊಳ್ಳುವ ಕ್ರಮವನ್ನ ಸಂಘ ಬಲಿಷ್ಠವಾಗಿದೆ ಮತ್ತು ಸಂಘಕ್ಕೆ ಏನ್ ಮಾಡ್ಬೇಕಂತೇಳಿ ಅದಕ್ಕೆ ತನ್ನದೇ ಆದ ಅರಿವಿರ್ತಕ್ಕಂಥದ್ದು. ಈ ಹಿಂದೆ ವಲ್ಲಭಭಾಯ್ ಪಟೇಲ್ ರವರು 2 ಬಾರಿ ಸಂಘವನ್ನ ನಿಷೇಧ ಹೇರಿದ್ರು. ಎಲ್ಲ ಬೆಳವಣಿಗೆ ನಡುವೆ ಮತ್ತೆ ಈಗ 100 ವರ್ಷ ನಾವು ಪೂರೈಸಿದ್ದೇವೆ. 100 ವರ್ಷ ಪೂರೈಸಿದ್ದೇವೆ ಅಂತ ಹೇಳಿದ್ರೆ ಸಂಘಕ್ಕೆ ತನ್ನದೇ ಆದ ಬದ್ಧತೆ ಇದೆ, ಅದಕ್ಕೆ ತನ್ನದೇ ಆದ ಒಂದು ತಾಕತ್ತಿರ್ತಕ್ಕಂಥದ್ದು, ಸಂಘಕ್ಕೆ ತನ್ನದೇ ಆದ ನಿಲುವುಗಳಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ರೋಷಾವೇಶದಿಂದ ಸಂಘದ ಪರವಾಗಿ ಮಾತನಾಡುವಂಥದ್ದು, ಪ್ಯಾನೆಲ್ಗಳಿಗೆ ಹೋಗುವಂಥದ್ದು, ಡಿಬೇಟ್ಗಳಲ್ಲಿ ಭಾಗವಹಿಸುವಂಥದ್ದು ಯಾವುದು ಕೂಡ ಮಾಡಬಾರದು ಅಂತೇಳಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರದ ಪರೋಕ್ಷದ ಅಂಕು ಸಂಬಂಧಪಟ್ಟಾಗೆ ಸಂಘ ಪರಿವಾರದ ಪ್ರಮುಖರು ಅದನ್ನ ಸೂಕ್ಷ್ಮವಾಗಿ ನೋಡ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಸಂಘ ಈ ಸಂಬಂಧಪಟ್ಟಾಗ ಏನ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕೆಂಬುದ್ರ ಬಗ್ಗೆ ಸ್ವತಃ ಸಂಘವೇ ನಿರ್ಧಾರ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಯ ನಡುವೆ ನವಿತಾ ಜೈನ್, ನವೆಂಬರ್ ಮೊದಲ ವಾರದಲ್ಲಿ ಆರ್ಎಸ್ಎಸ್ ನ ಸರಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನವೆಂಬರ್ ಮೊದಲ ವಾರದಲ್ಲಿ ಬೌದ್ಧಿಕ ಸಮಾವೇಶವನ್ನ ಮಾಡ್ತಿರುವಂಥದ್ದು. ಆರ್ಎಸ್ಎಸ್ಗೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ಸಮಾವೇಶ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶ ಮತ್ತು ತಿರುಗೇಟನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ತುಮಕೂರು, ಕಲಬುರಗಿ, ಚಿತ್ತಾಪುರ, ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ 100 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಪಥಸಂಚಲನ ಕಾರ್ಯಕ್ರಮಗಳಿರ್ತಕ್ಕಂಥ ಈಗಾಗಲೇ ತುಮಕೂರಿನ ಪ್ರಮುಖ ಆಟದ ಮೈದಾನದಲ್ಲಿ ಪಥಸಂಚಲನಕ್ಕೆ ಅಲ್ಲಿನ ಜಿಲ್ಲಾಡಳಿತ ಅನುಮತಿಯನ್ನು ಕೊಡದೇ ಇರತಕ್ಕಂಥದ್ದು ಈಗ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದೀಗ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು ರಂಗ ಪ್ರವೇಶ ಮಾಡಿರುವಂಥದ್ದು. ತುಮಕೂರಿನ ಜಿಲ್ಲಾ ವರಿಷ್ಠಾಧಿಕಾರಿ ಬಳಿ ಈಗಾಗಲೇ ಅನುಮತಿ ಕೊಡುವಂತೆ ಮನವಿಯನ್ನು ಮಾಡುವಂಥದ್ದು. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನ ಭಗವಾ ಧ್ವಜಗಳು ಮತ್ತು ಕೇಸರಿ ಧ್ವಜಗಳನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ತೆರವುಗೊಳಿಸಿರ್ತಕ್ಕಂಥದ್ದು ಮತ್ತು ಪಥಸಂಚಲನ ಕೂಡ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು, ಅದು ನಿಯಮ
RSS ಒಂದೇ ಅಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ನವೆಂಬರ್ ಮೊದಲ ವಾರದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಡೀತಿರ್ತಕ್ಕಂಥ ಬೌದ್ಧಿಕ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಅತಿದೊಡ್ಡ ತಿರುಗೇಟನ್ನು ಕೊಡಲಿಕ್ಕೆ ಮತ್ತು RSS ಎಷ್ಟು ಬಲಿಷ್ಠವಾಗಿದೆ ಎಂಬ ಸಂದೇಶವನ್ನು ಸಾರಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಈ ತೀರ್ಮಾನದ ನಡುವೆ ಕೂಡ ನಾನು ಕೂಡ RSS ಸ್ವಯಂ ಸೇವಕ ಅನ್ನುವ ರೀತಿಯಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಕೂಡ ಸಂಘ ಪರಿವಾರದ ಹಿನ್ನೆಲೆ ಇರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರುಗಳು ಈಗ ಪೋಸ್ಟರ್ ಗಳನ್ನು ಹಾಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಬೇರೆದೇ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ನಾವು RSS ಟಾರ್ಗೆಟ್ ಮಾಡಿಲ್ಲ, ಇದು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಅನ್ವಯ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಹೇಳಿದ್ದಾರೆ. ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ, ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದೆ? ಜನರು ಬಡವರು ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದಷ್ಟೇ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ RSS ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಲಾಗಿದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಪ್ರಯತ್ನವನ್ನ ಮಾಡಿದ್ದು ಕೇಶವ ಕುಂಜದ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರಯತ್ನವನ್ನ ಮಾಡಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕುನುಗ್ಗಲು ಉಂಟಾಗಿದೆ, ವಾಗ್ವಾದ ಕೂಡ ಉಂಟಾಗಿದೆ. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.